ನಯನದಲ್ಲಿ ಕಣ್ಣೊಳಗೆ ಏನು ತುಂಬಬೇಕಂತಂದ್ರ ಭಗವಂತನ ಮೂರ್ತಿಯನ್ನು ತುಂಬಬೇಕು. ಕಿವಿಯೊಳಗ ಧಾರಾವಾಹಿ, ಮತ್ತೇನದ ಕಿವಿಯೊಳಗೆ ಧಾರಾವಾಹಿ. ರೊಟ್ಟಿ ಮಾಡ್ಕೋತ ಕೇಳ್ಬೇಕ್ರಿ, ಅದು ಟಿವಿ ಇರ್ಲಿಲ್ಲ ಅಂದ್ರೆ ಜೋರ್ ಇಡ್ರಿ, ಕ್ರಿಕೆಟ್ ಏನು ಹಚ್ಚಾರಿ ಅವನ್ನ ಬಂದ್ ಮಾಡ್ರಿ. ನೋಡ್ರಿ, ಅವರಿಗೆ ಕ್ರಿಕೆಟ್ ಬೇಕು, ನಿಮಗೆ ಧಾರಾವಾಹಿ ಬೇಕು, ಅವಂಗ ನ್ಯೂಸ್ ಬೇಕು. ಹತ್ತ ಜಗಳ ಮನ್ಯಾಗ ಮತ್ತು ನಾಲ್ಕು ಟಿವಿನ ತೊಗೊಂಬರ್ಲಿ, ಮತ್ತೇನದ 4 ವಾಡಿಗೆ ಒಂದೊಂದು ಹಚ್ಚೋದು. ನೀನು ಧಾರಾವಾಹಿ ನೋಡ್ಕೊತ್ಕೊಂಡಿರೋದು, ಅವ ನ್ಯೂಸ್ ನೋಡ್ಕೊತ್ಕೊಂಡಿರೋದು, ಹುಡುಗರು ಕ್ರಿಕೆಟ ಚಿಂಟು ಅವ್ ನೋಡ್ಕೊತ್ಕೊಂಡಿರೋದು. ಅಟ್ಟೂರು ಇದನ್ನ ಮಾಡ್ಕೊತ ಕೂತಾರೆ. ಜನ್ಮ ಎಂದರೆ ಸಾರ್ಥಕತೆ ಆಗ್ತದನ್ರಿ? ಇಲ್ಲ. ಕಿವಿಯಲ್ಲಿ ಏನು ತುಂಬಬೇಕಂತಂದ್ರೆ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಭಗವಂತನ ನಾಮಸ್ಮರಣೆ ತುಂಬ್ರಿ. ಕಿವ್ಯಾಗ ಬರೇ ಮಂದಿ ನಿಂದ ತುಂಬಬೇಡ್ರಿ, ಪಾಪದ ಮಾತುಗಳನ್ನು ತುಂಬಬೇಡ್ರಿ, ಅಲ್ಲದ ಮಾತುಗಳನ್ನು ಕೇಳಬೇಡ್ರಿ. ಮತ್ತೇನಂತಂದ್ರ ಪರಮಾತ್ಮನ ನಾಮಸ್ಮರಣೆಯನ್ನು ಮಾತ್ರ ಕೇಳಬೇಕು. ಅಂದಾಗ ನಿಮ್ಮ ಕಿವಿ ಧನ್ಯ ಆಗುತ್ತದ, ನಿಮ್ಮ ಕಣ್ಣ ಧನ್ಯ ಆಗುತ್ತದ, ನಿಮ್ಮ ಬಾಯಿ ಧನ್ಯ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಬಸವಣ್ಣ ಅನ್ನತಾರಲ್ಲ, ವಚನದಲ್ಲಿ ನಾಮಾಮೃತ ತುಂಬಿ. ಬಾಯಿಯೊಳಗೆ ಏನು ತುಂಬ್ರಿ ಅಂತಂದ್ರ ತಂಬಾಕು ತುಂಬೋದಲ್ಲ, ಮತ್ತು ಗುಟ್ಕ ತುಂಬೋದಲ್ಲ. ಭಾಳ ಮಂದಿ ಅದನ್ನ ತುಂಬುತ್ತಾವ್ರಿ. ಅದರಾಗ ನಮ್ಮ ಹುಡುಗರನ್ನ ನೋಡ್ಬೇಕು, ಪಾಪ ಪುಣ್ಯಾತ್ಮ ಯುವಕರು ಗೊತ್ತಿಲ್ಲ ಅವಕ್ಕೆ ಅದರಿಂದ ಏನಾಗ್ತದಂತ. ನೀವು ಪಕ್ಕಾ ತಿಳ್ಕೋರಿ. ಅವ್ರು ಟಿ ವಿ ಒಳಗೆ ಇಬ್ಬರು ಬರ್ತಾರೆ ನೋಡ್ರಿ, ಕೇಸರಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡೋರು. ಹಿಂದಿ ಹೀರೋಗಳದಾರ ನೋಡ್ರಿ, ಮನಗಂಡ ಎತ್ತರನವ್ರು. ಯಾರಪ್ಪ ಅವರು? ಎತ್ತರನವ್ರದಾರ ನೋಡ್ರಿ, ಮನಗಂಡವ್ರು. ಏನಂತಂದ್ರೆ ಗಾಡಿ ಮ್ಯಾಗ ಬಂದು ಕೇಸರಿ ಅಂತ ತಿಳ್ಕೊಂಡು ಅಡ್ವರ್ಟೈಸ್ ಮಾಡ್ತಾರ. ಅವ್ರು ತಿಂತಾರತ್ತು ತಿಳ್ಕೊಂಡು ನೀವು ತಿಂತೀರಿ. ಅವ್ರು ತಿನ್ನಂಗಿಲ್ರು ಯಪ್ಪ. ಯಾರು ಕೇಸರಿ ಗುಟ್ಕಾದ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ 1 ಕೋಟಿ ರೂಪಾಯಿ ಅವರಿಗೆ. ಅವ್ರ ಮನಿ ನೋಡ್ರಿ 10 ಕೋಟಿ ರೂಪಾಯಿ. ಅವ್ರ 10 ಕಾರ್ಗಾಡೆ ನೋಡ್ರಿ 10 ಕೋಟಿ ರೂಪಾಯಿ. ಅವ್ರ ಮನಿಯೊಳಗೆ ಕೋಟಿ ರೂಪಾಯಿ ಸಾಮಗ್ರಿ ಅಡ್ವರ್ಟೈಸ್ಮೆಂಟ್ ಮಾಡವ್ರು. ಮತ್ತು ತಿನ್ನವರು ಮನಿ ಮಾರ್ಕೊಳಕತ್ತಾರ, ಹೊಲ ಮಾರ್ಕೊಳಕತ್ತಾರ, ಶರೀರ ಕ್ಯಾನ್ಸರ್ ಆಗತ್ತದ. ತಿನ್ನವರು ಪಕ್ಕ ತಿಳ್ಕೋರಿ, ಅವ್ರು ತಿನ್ನಂಗಿಲ್ಲ. ತಿಂದಂಗೆ ಅದನ್ನು ನಿಮ್ಮ ಮುಂದೆ ಟಿ ವಿ ಒಳಗೆ ಬಾಯಾಗ ಹಾಕೋತಾರೆ. ಹಾಕೊಂದು 2 ನಿಮಿಷ ಪರ್ದ ಸರಿಸಿ ಒಳಗೆ ಹೋಗಿ ಅದನ್ನು ಉಗುಳ್ತಾರೆ. ಉಗುಳಿ ಬಾಯಿಯೊಳಗೆ 32 ಸರಿ ನೀರು ಹಾಕೊಂಡು ಉಗುಳ್ತಾರಂತವ್ರು. ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವ್ರು. ಅದರ ಸೋಂಕು ಒಳಗೆ ಉಳಿಬಾರ್ದಂತ. ಉಳಿದ್ರೆ ಅವ್ರಿಗೆ ಕ್ಯಾನ್ಸರ್ ಆಗ್ತದಂತ ತಿಳ್ಕೊಂಡು ಇದನ್ನು ತಿನ್ರಿ ಅಂತ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರಲ್ಲ, ಸಮಾಜಕ್ಕೇನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಅವರ ಅದನ್ನು ಬಾಯಿಯೊಳಗೆ ಹಾಕ್ಕೊಂಡು ಉಗುಳುವಾಗ 32 ಸರಿ ನೀರು ಹಾಕಿ ಉಗುಳ್ತಾರಂತ. ಎಂದೂ ಒಂದು ಇಟು ಬಾಯಾಗ ಹತ್ತು ಕೊಡಂಗಿಲ್ಲ. ಆದರೆ ನಮ್ಮ ತರುಣ ಮಿತ್ರರು, ನಮ್ಮ ತರುಣ ಯುವಕರು ಪ್ರತಿ ದಿವಸ ಆ ಗುಟ್ಕಾ ಸಲುವಾಗಿ ಎಷ್ಟು ದುಡ್ಡು ಹಾಳು ಮಾಡ್ತಾರ, ಎಷ್ಟು ಶರೀರ ಹಾಳು ಮಾಡ್ತಾರ. ಬಾಯಿಯೊಳಗೆ ಅದನ್ನು ತುಂಬಿಕೊಂಡು ಒಮ್ಮೊಮ್ಮೆ ನಮ್ಮ ಮುಂದೆ ಬಂದು ನಿಂತು ಮಾತಾಡ್ತಿರ್ತಾರ್ರಿ. ಫುಲ್ಲು ತುಂಬಿರ್ತೈತೆ ರೀ ಅದು. ಬಾಯಿಯೊಳಗೆ ಅದನ್ನು ತುಂಬಿರ್ತಾರೆ, ಮಣಗಂಡ ಉಗುಳಿರಂಗಿಲ್ಲ. ಮತ್ತು ನಮಗೆ ಉಗುಳ್ದು ಅದನ್ನು. ಮತ್ತು ನಮ್ಮ ಮುಂದೆ ಮುತ್ತು ಅದನ್ನು ತುಂಬಿಕೊಂಡು ಯಾವ ಬಂದ್ರು ಟಾಮ್ಗಳು, ಯಾವಾಗ ಬಂದ್ರಿ ಟಾಮ್ಗಳು ಅನ್ಕೊಡೋದು. ಅದನ್ನು ನಮಗೆ ಮೂತಿಗೆ ಬಾಯಿಗೆ ಅಂಗಿಗೆ ಎಲ್ಲ ಸಿಡ್ದ ಬಿಡ್ತದ. ನಾವಂತೆ ಒಂದಿಟ್ಟು ದೂರ ನಿಂತಾರ ಮಾತಾಡೋ ಯಪ್ಪ, ಬೇಕಾದ್ರೆ ಅದನ್ನು ಬಾಯಂದು ಉಗುಳ್ಯಾರಪ್ಪ. ಈ ನಮ್ಮ ಯುವಕರಿಗೆ, ನಮ್ಮ ತರುಣ ಮಿತ್ರರಿಗೆ ಒಂದು ಪದ್ಯದ ಮೂಲಕ ಸಂದೇಶವನ್ನು ಕೊಟ್ಟರು. ಏನಂತಂದ್ರೆ, ನಾವು ಬಾಯಿಯೊಳಗೆ ಏನು ಹಾಕಬೇಕು. ಈ ಪರಮಾತ್ಮ ಬಾಯಿಯನ್ನು ಕೊಟ್ಟನಂತಂದ್ರೆ ಇದರೊಳಗೆ ಏನು ಹಾಕಬೇಕು, ಏನು ಹಾಕಬಾರದು ಅನ್ನೋದು ಪರಿಜ್ಞಾನ ಇರಬೇಕು ಮನುಷ್ಯನಿಗೆ. ಬಹುತೇಕ ನಿಮಗೆ ಗೊತ್ತಿರ್ತದೆ, ಈ ಅದೇನು ಮೇವ ಕಟ್ ಮಾಡೋದೊಂದು ಮಷಿನ್ ತಂದಿರ್ತೀರಲ್ಲ, ಮೇವು ಕಟ್ ಮಾಡೋ ಮಷಿನ್. ಅದಕ್ಕೊಂದು ಕೆಪಾಸಿಟಿ ಇರ್ತದೆ ರೀ. ಎಷ್ಟು ಮೇವು ಅದರೊಳಗೆ ಹಾಕಿರೋದು ಕಟ್ ಮಾಡ್ತದೆ ಅನ್ನೋದು. ಇಷ್ಟು ಹಾಕೋ ಬದ್ದಲ್ಲ ಅದನ್ನು ಇಟ್ಟು ಹಾಕಿರಿ ಅಂದ್ರೆ ಅದೇನು ಮಾಡಕತ್ತದ ರೀ, ಜಬಟಸಾಕತ್ತದ. ಅದು ಎಲ್ಲಾರ ಪಟ್ಟ ಬೀಳ್ತದೆ.
ಅಂದ್ರೆ ಒಂದೊಂದು ಯಂತ್ರಕ್ಕೆ ಒಂದೊಂದು ಆ ಮಷೀನ್ಗಳಿಗೆ ಇಷ್ಟರದಂತ ತಿಳ್ಕೊಂಡು ಕೆಪಾಸಿಟಿ ಇಟ್ಟಾನ ಅವರು ಮಾಲಕ್, ಅದನ್ನು ಮಾಡಿದ ಇಂಜಿನಿಯರ್. ಹಂಗೆ ಪರಮಾತ್ಮ ಇದಕ್ಕೂ ಒಂದು ಕೆಪಾಸಿಟಿ ಇಟ್ಟಾನ. ಈ ಹೊಟ್ಯಾಗ ಏನು ಹಾಕಿದ್ರೆ ಪಚನಾಗಿ ಹೊರಗೆ ಬರ್ತದ ಅನ್ನೋದು ಒಂದು ಕೆಪಾಸಿಟಿ ಇಟ್ಟಾನ. ನೀವು ಅದನ್ನು ಬಿಟ್ಟು ಬೇರೆ ಬೇರೆ ಏನಾರ ಹಾಕಾಕತ್ತೀರಿ ಅಂದ್ರೆ ಪಟ್ಟ ಬೀಳ್ತತ್ರಿ ಒಳಗೆ. ಇಲ್ಲಿಯೂ ಇದ್ರೊಳಗಿಂದು ಪಟ್ಟ ಬೀಳ್ತದ, ಅದು ಸರಿಯಾಗಿ ಪಚನ ಆಗಂಗಿಲ್ಲ. ಅದಕ್ಕೆ ನಮ್ಮ ಗಂಡ್ಮಕ್ಳು ನೋಡ್ರಿ, ನೀವು ಹೊರಗೆ ಹೋಗಿ ಎಲ್ಲಾರ ರಾತ್ರಿ ಲೇಟಾಗಿ ಬಂದರು ಅಂತಂದ್ರೆ ಹೆಣ್ಮಕ್ಳು ಮುಂಜಾನೆ ಇಡ್ಲಿ ಮಾಡೇನ್ರಿ, ಜಾಮೂನು ಮಾಡೇನ್ರಿ, ನಾಷ್ಟ ಮಾಡ್ಬಾರಂದ್ ಒಲ ಯಾಕೊಂದಿಟ್ಟ ಹೊಟ್ಟೆ ಕುಟ್ಬಿಟ್ಟು, ಯಾಕಂದ್ರೆ ನಿನ್ನ ಚಂದ ಮೇಲೆ ಹಂಗೆ ಹೊಡೆದು ಬಂದಾನ. ಮತ್ತೇನು ತಂದಿರು ರೊಟ್ಟಿ ಆನಂತರ ಇನ್ನೇನೇನೇನೋ ಹೊಡೆದು ಬಂದಾನ. ಅದೆಲ್ಲಿ ಅದು 3 ದಿವಸ ಬೇಕ್ರಿ ಪಾರಾಗಬೇಕಾದ್ರೆ. ನಮ್ಮ ಮಂದಿಗೆ ಗೊತ್ತಿಲ್ಲ ಅದು ಹೊರಗೆ ಪೂರ್ತಿ ಕ್ಲಿಯರ್ ಆಗ್ಬೇಕಾದ್ರೆ 3 ದಿವಸ ಬೇಕಂತ. ಆ ರೀತಿಯೊಳಗೆ ಪರಮಾತ್ಮ ಈ ಬಾಯಿ ಕೊಟ್ಟನಂತಂದ್ರೆ ಬಾಯಿಯೊಳಗೆ ಏನು ಹಾಕಬೇಕು, ನಾವು ಅದನ್ನು ಅರಿತುಕೊಂಡಿರ್ಬೇಕು ಮತ್ತು ಯಾವ ರೀತಿ ಮಾತಾಡ್ಬೇಕು. ಈಗ ನಾವು ಏನಾರ ತಗೋತಿರ್ತಾರಲ್ಲ ನಮ್ಮ ಮಂದಿ, ಅದನ್ನು ಹೇಳೋದು ನಮಗೆ ದೊಡ್ಡ ಸಮಸ್ಯೆ. ಅದನ್ನು ನೋಡ್ಬೇಕ್ರಿ. ಆದರೂ ಅಂಗಡಿಗಳು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿ, ನಾವೀಗ ಮುದೋಳದಿಂದ ಬೆಳಗಲಿ ಹೋಗುವಾಗ ಇಚ್ಚಿಕ ನೋಡ್ಬೇಕು ಅವು ಹೆಂಗದಾವ ಅಂತಂದ್ರೆ ಅಬ್ಬಬ್ಬಬ್ಬ ಎಷ್ಟು ಕೋಟಿ ಏನು ಸುದ್ದಿಯೋ ಅವತರ ಅಂಗಡಿ. ಒಂದೊಂದು ಬಿಯರ್ ಬಾಟ್ಲಿ ಇಡ್ಬೇಕಾದ್ರೆ 1 ಕೋಟಿ ರೂಪಾಯಿ ಬಿಲ್ಡಿಂಗದೊಳಗೆ, ಆನಂತರ ಅದ್ರೊಳಗೆ ಸೋಕೇಶ್ ಅಂತದಂದ್ರಿ ನೀವು. ಬಹುತೇಕ ಲಕ್ಷ ರೂಪಾಯಿ ಖರ್ಚು ಮಾಡಿ ಡಿಸೈನ್ ಮಾಡಿ ಸೋಕೇಶದೊಳಗೆ ಇಟ್ಟಿರ್ತಾರೆ. ಆ ಬಿಯರ್ ಬಾಟ್ಲಿ ಸೋಕೇಶದೊಳಗೆ ಇಟ್ಟಿರ್ತಾರೆ. ಆದರೆ ನಮ್ಮ ರೈತ, ಈ ದೇಶದ ರೈತ ನಿಮ್ಮ ಹೊಟ್ಟಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು, ನಿಮ್ಮ ಹೊಟ್ಟಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಆಹಾರ ಹೊಲದೊಳಗೆ ಬೆಳೆದಿರ್ತಾನೆ. ಸೌತಿಕಾಯಿ, ಗಜ್ರಿಕಾಯಿ, ಮೆತ್ತಿ ಪಲ್ಲಿ, ಸಬ್ಸಿ ಪಲ್ಲಿ, ಇಂಥದ್ದು ಗಜ್ರಿ ಗೆಣಸ ಬೆಳೆದದ್ದು ಆ ರೈತನ ಪರಿಸ್ಥಿತಿ ಎಂಥದ್ದು ಬಂದದಂತಂದ್ರೆ ಅವ್ರನ್ನ ಎಲ್ಲಿ ಇಟ್ಕೊಂಡು ಮಾರ್ಬೇಕಂದ್ರೆ ಇಲ್ಲಿ ಸಂತ್ಯಾಗ ಬರೇ ಒಂದು ಹರಕ್ಕೆ ಅರ್ವಿ ಹಾಸ್ಕೊಂಡು ಅರ್ವಿ ಮ್ಯಾಗ ಇಟ್ಟು ರೋಡಿನಾಗ ನಮ್ಮ ಹೊಟ್ಟೆಗೆ ಹಿತಕಾರಿಯಾಗತಕ್ಕಂಥ ಪದಾರ್ಥಗಳನ್ನು, ಸೌತಿಕಾಯಿ, ಉಳ್ಳಿಗಡ್ಡಿ, ಚೌಳಿಕಾಯಿ, ಇಂಥ ರೈತ ಬೆಳೆದ ಬೆಳೆಯನ್ನು ರೋಡ್ ಮ್ಯಾಗ ಅರ್ವಿ ಹಾಸಿ ಕುಂತು ಧೂಳಾಗ ಮಾರ್ಬೇಕು ಗಟ್ರ ಮಗ್ಲ. ನಮ್ಮ ಶರೀರವನ್ನು ಹಾಳು ಮಾಡತಕ್ಕಂಥ ಆ ಬಾಟ್ಲಿಗಳನ್ನು ಕೋಟಿ ರೂಪಾಯಿ ಕಿಮ್ಮತ್ತಿನ ಬಿಲ್ಡಿಂಗ್ದಾಗ ಇಟ್ಟು ಮಾರ್ತೀವಿ ಅಂದ್ರೆ ಇಟ್ರ ಮ್ಯಾಗ ತಿಳ್ಕೊಬೇಕು ನಾವು ಎಷ್ಟು ಶಾಣ್ಯಾರ ಅದೀವಿ ಅನ್ನೋದು. ಇಟ್ರ ಮ್ಯಾಗ ನಾವು ತಿಳ್ಕೊಬೇಕು ಎಷ್ಟು ಶಾಣ್ಯಾರ ಅದೀವಿ ಅನ್ನೋದು. ಅಲ್ಲ, ಬದುಕಲಿಕ್ಕೆ ಯಾವುದು ಮುಖ್ಯ, ಬದುಕನ್ನು ಯಾವುದು ಹಾಳು ಮಾಡ್ತದ, ಅದು ಅಷ್ಟು ಜ್ಞಾನ ಇಲ್ಲ ನಮಗೆ. ಅದು ನೋಡ್ಬೇಕ್ರಿ. ಪಾಪ ನಮ್ಮ ರೈತ ಒಂದು ಅರಿವಿ ಹಾಸಿ ಮೆತ್ತಿ ಪಲ್ಲಿ ಸೂಡರ ಸೌತೆಕಾಯರ ಇಟ್ಕೊಂಡು ಕೂತಂದ್ರೆ ಅವ್ರು ಬರ್ತಾರೆ, ದೊಡ್ಡವರು ಬಂದು, ದೊಡ್ಡ ಅಧಿಕಾರಿಗಳು ಆಫೀಸರ್ಗಳು ಬಂದು ಕೇಳ್ತಿರ್ತಾರೆ, ಮೆತ್ತಿ ಪಲ್ಲಿ ಹೆಂಗ? ರೈತ ಟವಲ್ ಸುತ್ಕೊಂಡು ಕೂತಿರ್ತದ ಪಾಪ, ಮಂಡಂಗಿ ಹಾಕೊಂಡು ಬಿಸಲಾಗ ಕೂತ ಸಂದರ್ಭದೊಳಗೆ ಮೆತ್ತಿ ಪಲ್ಲಿ ಹಂಗಂತ ಕೇಳಿದ ಕೂಡಲೇ 5 ರೂಪಾಯಿ ಸೂಡ್ರಿ. ಏನಂತ ನಾವು, ಇದಕ್ಯಾಕೋ 5 ರೂಪಾಯಿಗೆ ಸೂಡ? ಸೂಡಿಗೆ 5 ರೂಪಾಯಿ ಯಾಕ? 10 ರೂಪಾಯಿಗೆ 3 ಕೊಡು. ಯಪ್ಪ, ಅಲ್ಲಿ ಬಾಟ್ಲಿ ಹೋಗಿ ಅಂಡ್ಲ ಒಂದಿಟ್ಟು ಬಾಟ್ಲಿ ಹೆಂಗ್ರಿ? 400 200 ಕೊಡಂದ್ರೆ ನಿನ್ನ ಕುತ್ತಿಗೆ ಮ್ಯಾಗ ಕೈ ಕೊಡ್ತಾರ ಅವರು. 1 ರೂಪಾಯಿ ಬಿಡಂಗಿಲ್ಲ ಅಲ್ಲಿ. ಮತ್ತು ಅಲ್ಲಿ ಸುಮ್ಮ ಹೋಗಿ ಎಷ್ಟು ಪ್ರಜ್ಞಾವಂತರು ಇರ್ಬೇಕು ನಮ್ಮ ಜನ. ಅರೆ, ಈ ಭೂಮಿ ತಾಯಿ ಮೇಲೆ ತನ್ನ ಬೆವರಿನ ಹನಿಯನ್ನು ಹರಿಸಿ ನಿನಗೆ ಒಳ್ಳೆಯದಾಗತಕ್ಕಂಥ ಬೆಳೆಯನ್ನು ಬೆಳೆದ ರೋಡ್ನ್ಯಾಗ ಕುಂತ್ರ ಅವನಿಗೆ ಕಿಮ್ಮತ್ತು ಕೊಡಲಾರ್ದ, ಅವನಿಗೆ ಗೌರವ ಕೊಡಲಾರ್ದ 5 ರೂಪಾಯಿ ಯಾಕೋ 10 ರೂಪಾಯಿಗೆ 3 ಕೊಡಂತೀಯಲ್ಲ, ನಾವು ಎಷ್ಟು ಶಾಣ್ಯರು ಇರ್ಬೇಕ್ರಿಯಪ್ಪ. ಈ ದೇಶದ ರೈತನಿಗೆ ಗೌರವ ಕೊಡ್ಬೇಕು. ನಾವು ಈ ದೇಶದ ರೈತನಿಗೆ ಗೌರವ ಕೊಡ್ಬೇಕು. ಒಂದು ತುತ್ತ ಅಣ್ಣ ಬಾಯಿಯೊಳಗೆ ಹಾಕೊಳ್ಳೋಕ್ಕಿಂತ ಮೊದಲು ತಾಟಿನೊಳಗೆ ನಾವು ರೊಟ್ಟಿ ಇಟ್ಕೊಂಡಿವಂದ್ರೆ, ತಾಟಿನೊಳಗಿನ ರೊಟ್ಟಿ ತಗೊಂಡು ಬಾಯಿಯೊಳಗೆ ಇಟ್ಕೋಬೇಕಾದ್ರೆ ಫಸ್ಟ್ ಏನು ಮಾಡ್ಬೇಕಂದ್ರೆ, ರೊಟ್ಟಿ ತಗೊಂಡು ಬಾಯಿಯೊಳಗೆ ಇಟ್ಕೋಬೇಕಾದ್ರೆ ಒಂದು ಸಾರಿ ದೇವರಿಗೆ, ಒಂದು ಸಾರಿ ರೈತನಿಗೆ ನಮಸ್ಕಾರ ಹೇಳಿ ನಾವು ಊಟ ಮಾಡ್ಬೇಕಂತ ನೇಮದ ರೀ ಅವ, ನೇಮದ. ಯಾಕಂದ್ರೆ ನಮ್ಮ ಹೊಟ್ಟೆಯನ್ನು ತುಂಬಿಸುವ ರೈತ.
ಒಕ್ಕಲಿಗನು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಏನು ತಿನ್ಬೇಕು? ನಾವು ಮಣ್ಣು ತಿನ್ನಬೇಕಾದೀತು. ರೈತನಿಗೆ ಗೌರವ ಕೊಡಲಿಲ್ಲ ಅಂತಂದರೆ ಆ ರೀತಿಯೊಳಗೆ ನಾವು ಏನು ತಿನ್ನಬೇಕು, ಏನು ಬಿಡಬೇಕು, ಯಾರಿಗೆ ಹೆಂಗೆ ಮಾತಾಡಬೇಕು, ಇದು ಒಂದು ತಪಸ್ಸದ ರೀ. ತಪಸ್ಸಂದ್ರೆ ನೀವೇನಂತ ತಿಳ್ಕೊಂಡಿರಿ? ಏನ್ರಿ ಸ್ವಾಮಿ, ದೊಡ್ಡ ಗುಡ್ದಾಗ ಹೋಗ್ಬೇಕಾ? ದೊಡ್ಡ ಗುಡ್ದಾಗ ಹೋಗಿ ಉದ್ದ ಗಡ್ಡ ಬಿಟ್ಟು, ಕಣ್ಣು ಮುಚ್ಚಿ, ಜುಟ್ಲ ಬಿಟ್ಟು ಶಿವಾಯ ನಮ ಓಂ ನಮ ಶಿವಾಯ ಅನ್ಕೋತ ಕೊಂಡಿರ್ಬೇಕ್ರಿ, ಅದು ದೊಡ್ಡ ತಪಸ್ಸರಿ ಅಂತ ನೀವು ಅಂತೀರಿ. ಅದು ತಪಸ್ಸನೇ ಇಲ್ಲ ಅಂತರ್ತಲ್ಲ. ಆದ್ರೆ ನಮ್ಮ ನಿಜಗುಂಡ್ರು ಅದಕ್ಕಿಂತಲೂ ದೊಡ್ಡದಾದ ತಪಸ್ಸು ಹೇಳ್ಯಾರ್ರಿ. ಅದು ನಿಮ್ಮ ಮನ್ಯಾಗನ ಕುಂತು ಮಾಡಕ್ಕೆ ಬರ್ತದ ತಪಸ್ಸ. ಅದು ಯಾವುದು ಅಂತಂದ್ರೆ, ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ನೋಡ್ರಿ, ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ, ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಮನ್ಯಾಗ ಕುತ್ಕೊಂಡು ಚಂದ ಮಾತಾಡಿದೀವಂದ್ರೆ ಇದು ಒಂದು ತಪಸ್ಸಂತ್ರಿ. ವಿನಯ ವಣ್ಯ ಹಿತವ ತರ್ಕ ಅಣಪ ಶಬ್ದ ಅಚಲಿತಾರ್ಥವಾಗ ಮಂಗಳಿನಿತು ವಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವನು. ಮನ್ಯಾಗ ಕುತ್ಕೊಂಡ ಚಂದ ಎಲ್ಲರಿಗೂ ವಿನಯದಿಂದ ಬಾಯಿ ಕೂಡಿಸಿ, ತುಟಿ ಕೂಡಿಸಿ, ಯಾರ ನಿಮ್ಮ ಮನೆಗೆ ಬಂದ್ರಂದ್ರೆ ನಿಮ್ಮ ಮನೆಗೆ ನಿನ್ನ ಗಂಡನ ಕೇಳ್ಕೊತ ಬರ್ತಾರ, ಮಾಲಕರದಾರೇನ್ರಿ, ಗೌಡ್ರದಾರೇನ್ರಿ, ನಿನ್ನ ಮಗನ ಕೇಳ್ಕೊತ ಬರ್ತಾರ. ಕೇಳ್ಕೊತ ಬಂದವ್ರಿಗೆ ಬರ್ರಿ ಗೌಡ್ರು ಹೊರಗೆ ಹೋಗ್ಯಾರ್ರಿ, ಸಾವುಕಾರ ಹೊರಗೆ ಹೋಗ್ಯಾರ್ರಿ, ಬಾಯಪ್ಪ ಒಳಗೆ ಬಾ, ನೀರು ಕುಡಿ, ಚಾ ಕುಡಿ, ಬರ್ತಾರ ಕುಂಡ್ರು ಗೌಡ್ರು ಅಂತ ಚಂದ ಮಾತಾಡಿದಿ ಅಂತಂದ್ರೆ ನೀನು ದೇವ್ರಕ್ಕಿಂತಲೂ ದೊಡ್ಡಕ್ಕಿಯವ್ವ, ದೇವ್ರಕ್ಕಿಂತಲೂ ದೊಡ್ಡಕ್ಕಿ. ಮತ್ತು ಯಾರ ಬಂದು ಸಾವುಕಾರ ಅದಾನ್ರೇನ್ರಿ ಅಂತ ಕೇಳಿದ ಕೂಡಲೇ ಇಲ್ಲಿ ಹೋಗೋ ಅಂದಂದ್ರೆ ಇಲ್ಲ ಅನ್ನೋದ್ರ ಕೂಡ ಹೋಗೋ, ಇದು ಯೋಗ್ಯ ಅಲ್ಲ, ಇದು ಮಾತಿನ ಪರಿ ಅಲ್ಲ. ಹೆಂಗೆ ಮಾತಾಡ್ಬೇಕಂದ್ರೆ ಬಸವನವ್ರು ಒಂದು ಮಾತಿನೊಳಗೆ ಬರೀತಾರೆ ಭಾಳ ಚಂದ ವಚನ. ಏನಂತಂದ್ರೆ, ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸೀರಿ ಹಾರಿ ಹೋಗುವುದೇ. ಏನ್ರಿ ಈಗ ಬಂದಿರೇನ್ರಿ, ಆರಾಮದಿರೇನ್ರಿ? ಮತ್ತು ಅದ ನಿಮ್ಮ ತವ್ರ ಮನೆಯವ್ರು ಬಂದ್ರೆ ಜುಗುದಾಡಿ ಮಾತಾಡಿಸ್ತಾರೆ. ಬರ್ರಿ 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 ಬರ್ರಿ, ಈಗ ಬಂದಿರೇನ್ರಿ, ಒಳಗೆ ಬರ್ರಿ, ನೀರು ತಗೋರಿ, ಚಾ ತಗೋರಿ, ಶರ್ಬತ್ ತಗೋರಿ, ಜಾಮೂನು ಮಾಡ್ಲೇನು, ಹುಗ್ಗಿ ಮಾಡ್ಲೇನು, ಹೋಳಿಗೆ ನೋಡ್ಬೇಕು. ನಮ್ಮ ಮಗುಗಳ್ದು ಬೀಗರು ಹಳ್ಯಾಗಳು ಬಂದಾಗ ಕುಣ್ದಾಡ್ತಾರೆ. ಯಾವಾರು ಒಬ್ಬ ಸ್ವಾಮಿ ಬಂದಾನಂದ್ರೆ ಸಕ್ಕರೆ ನೀರು ತೊಗೊಂಡು ಹೋಗು, ಅಡುಗೆನ ಮಾಡಿಲ್ಲ, ನಾಷ್ಟ ಮಾಡಿ ತಿಂತಿ ಏನು ನೋಡ್ರಿ. ಯವ್ವ, ಮನೆಗೆ ಬಂದವರಿಗೆ ಯೋಗ್ಯ ರೀತಿಯೊಳಗೆ ಮಾತನಾಡಿಸ್ಬೇಕು. ಮಾತಿನಿಂದ ತಪಸ್ಸದ, ಮಾತಿನಿಂದಲೇ ಇಹವು, ಮಾತಿನಿಂದಲೇ ಪರವು. ಮಾತೇ ಜ್ಯೋತಿರ್ಲಿಂಗ, ಮಾತೇ ಜ್ಯೋತಿರ್ಲಿಂಗ. ಅದಕ್ಕೆ ಬಸವನವ್ರು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಒಬ್ಬೊಬ್ರು ಅಂತಿರ್ತಾರೆ ನೋಡ್ರಿ, ಎರಡು ಚಂದ ಮಾತಾಡ್ತಾಳ್ರಿ ಆ ಹೆಣ್ಮಗಳು, ಪಾಪ ಆಕೆ ಮಾತು ಕೇಳಿದ್ರೆ ಹೊಟ್ಟೆನ ಹಳ್ಳ ಕರಗಬೇಕು ನೋಡ್ರಿ ಅಂತೀರಿಲ್ಲ ಹೆಂಗೆ? ಮತ್ತು ಮಾತು ಕೇಳಿದ ಕೂಡಲೇ ಹೊಟ್ಟೆನ ಹಳ್ಳ ಕರಗುವಂಗಿತ್ತಂದ್ರೆ ಎಲ್ಲರೂ ಅಲ್ಲಿಗೆ ಹೋಗೋದು, ಕಿಡ್ನಿ ಫೌಂಡೇಶನ್ಗೆ ಯಾಕೆ ಹೋಗೋದು? ಕಿಡ್ನಿ ಹಾಳಾಗಿರ್ತಾವಲ್ಲ, ಹಾಳಾಗಿರ್ತಾವಿಲ್ರಿ, ಹಾಳಾದ ಕೂಡಲೇ ಬ್ಲಾಸ್ಟ್ ಮಾಡ್ಕೊಳಕ್ಕೆ ಹೋಗೋದು. ಇಲ್ಲಾಂದ್ರೆ ದವಾಖಾನಿಗೆ ಹೋಗಿ ಗುಳಿಗೆ ಇಂಜೆಕ್ಷನ್ ಮಾಡ್ಕೊಂಬರ್ತೀವಿ. ಅವ್ರು ಹೆಂಗೆ ತರ ನೋಡ್ರಿ, ಆಕೆ ಮಾತಾಡಿದ್ರೆ ಹೊಟ್ಟೆನ ಹಳ್ಳ ಕರಗ ಅಂದ್ರೆ ಏನು? ಅಷ್ಟು ಮೃದುವಾಗಿ ಮಾತಾಡ್ತಾಳ, ಅಷ್ಟು ವಿನಯದಿಂದ ಮಾತಾಡ್ತಾಳ, ಅಷ್ಟು ಗೌರವ ಕೊಟ್ಟು ಮಾತಾಡ್ತಾಳ. ಮಾತಾಡಕ್ಕೆ ಅಷ್ಟು ಶಾಣ್ಯಾಳದಾಳ ಅಂತ ಅರ್ಥ. ಅದನ್ನು ನಾವು ತಿಳ್ಕೋಬೇಕು. ಭಾಳ ವಿನಯದಿಂದ ಮಾತಾಡ್ಬೇಕ್ರಿ ಅವ. ಮತ್ತು ಅದ್ರ ಜೊತೆಗೆ ಏನಿರ್ಬೇಕಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದಂಗೆ ಮಾತಾಡ್ಬೇಕು. ನೀ ಮಾತಾಡಿದ ಮಾತ ಇನ್ನೊಬ್ಬರು ಎದ್ಯಾಗ ಚುಚ್ಚಿ ಬೆಣ್ಣಾಗ ಪಾರು ಹಾಯಬಾರ್ದು. ಒಬ್ಬೊಬ್ರು ಅಂತಿರ್ತಾರೆ ನೋಡ್ರಿ, ಅವ ಹಿಂಗೆ ಮಾತಾಡ್ಯಾನ ನನಗೆ, ಅವ ಹೆಂಗೆ ಮಾತಾಡ್ಯಾನಂತಂದ್ರೆ ಅವ ಮಾತಾಡಿದ ಮಾತು ನನ್ನ ಎದ್ಯಾಗ ಚುಚ್ಚಿ ಬೆಣ್ಣಾಗ ಪಾರಾಗ್ಯದ. ನಾ ಅಂತೂ ಸಾಯುತಕ ಅವನು ಬಿಡಂಗಿಲ್ಲ, ನಾ ಸತ್ರು ನನ್ನ ಮಕ್ಕಳಿಗೆ ಹೇಳಿ ಸಾಯ್ತನ್ನ. ಏನಂತ ಮತ್ತೇನು ಅವರು ನೀವು ಯಾವತ್ತೂ ಕೊಡ್ಲಿ ತೊಗೊಂಡು ನಿಂದ್ರಿ ಅತ್ತ, ಇದನ್ನು ಹೇಳಿ ಸಾಯವ್ರನ್ನ. ಮತ್ತೆ ಮಕ್ಕಳಿಗೆ ಕೊಡ್ತಕ್ಕಂಥ ಸಂದೇಶ ಇದು. ಹೆಂಗೆ ಮಾತಾಡ್ಬೇಕಂದ್ರೆ ನಮ್ಮ ಮಾತ ಅವರ ಮನಸ್ಸಿಗೆ ಹೂವಿನಂಗಿರ್ಬೇಕು, ಹೂವಿನಂಗಿರ್ಬೇಕು. ಆದ್ರೆ ಬಾಣದ ತುದಿಯಂಗಿರಬಾರದು, ಬಾಣದ ತುದಿಯಂಗಿರಬಾರದು. ಪ್ರಿಯವಾಗಿ ಮಾತಾಡ್ಬೇಕು. ಆನಂತರ ಸತ್ಯನೂ ಇರಬೇಕು, ಕರೆನೂ ಇರಬೇಕು ನೀವು ಮಾತಾಡೋ ಮಾತಾ. ಅದಕ್ಕೆ ಗೀತೆಯೊಳಗೆ ಪರಮಾತ್ಮ ಒಂದು ಮಾತು ಹೇಳ್ತಾನೆ ನೋಡ್ರಿ, ಸತ್ಯಂ ಬ್ರೂಯಾತ್,
ಪ್ರಿಯಂ ಬ್ರೂಯಾತ್, ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ನೋಡ್ರಿ ಎಷ್ಟು ಚಂದದ ಮಾತ. ನೀನು ಸತ್ಯವನ್ನೇ ಮಾತನಾಡು, ಇಲ್ಲ ಅಂತ ಅರ್ಥ ಅಲ್ಲ, ನೀನು ಕರೆನ ಮಾತಾಡ. ಆದರೆ ನೀನು ಮಾತನಾಡತಕ್ಕಂಥ ಸತ್ಯ, ನೀನು ಮಾತನಾಡತಕ್ಕಂಥ ಕರೆ ಅದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತಿತ್ತಂದ್ರೆ ಆ ಕರೆನೂ ಹೇಳಬೇಡ, ಸುಳ್ಳು ಹೇಳಲ್ಲ ಅಂತಾರ ಅವ್ರು. ನೋಡ್ರಿ ಹೆಂಗದ. ನೀನು ಮಾತನಾಡತಕ್ಕಂಥ ಮಾತು ಅದು ಸತ್ಯವಾದದ್ದು ಇದ್ರೂ ಇನ್ನೊಬ್ಬರಿಗೆ ಅಪ್ರಿಯವಾಗಿತ್ತಂದ್ರೆ ಅದನ್ನು ಹೇಳಬೇಡ. ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ನೀನು ಹೇಳುವ ಸತ್ಯ ಅಪ್ರಿಯವಾಗಿತ್ತಂದ್ರೆ ಅದನ್ನು ಹೇಳಬೇಡ. ಅಲ್ಲಿ ಏನಾರ ಸುಳ್ಳು ಹೇಳಿ ಕಡ್ಯಾಕಾಗ